ಗ್ರಾಮ ಪಂಚಾಯತಿ ದುರಾಡಳಿತದ ವಿರುದ್ಧ ಸಾರ್ವಜನಿಕರ ಪ್ರತಿಭಟನೆ. ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೂರಿ ಅಕ್ರಮಗಳಲ್ಲಿ ಭಾಗಿಯಾಗಿರುವ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯನ್ನು ಅಮಾನತುಗೊಳಿಸುವಂತೆ ಆಗ್ರಹ. ಗ್ರಾಮ ಪಂಚಾಯತಿಯ ದುರಾಡಳಿತದ ವಿರುದ್ಧ ಹಾಗೂ ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೂರಿ ಅಕ್ರಮಗಳಲ್ಲಿ ಭಾಗಿಯಾಗಿರುವ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯನ್ನು ಅಮಾನತುಗೊಳಿಸುವಂತೆ ಆಗ್ರಹಿಸಿ ತಳಗವಾರ ಗ್ರಾಮಸ್ಥರು ಗ್ರಾಮ ಪಂಚಾಯತಿ ಕಚೇರಿ ಎದುರುಗಡೆ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಕಾಂಗ್ರೆಸ್ ಯುವ ಮುಖಂಡರ ಹಾಗೂ ಗ್ಯಾರಂಟಿ ಯೋಜನಾ ಸಮಿತಿಯ ಸದಸ್ಯ ವಿಜಯರವರು ಮಾತನಾಡಿ, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯು ಕೆಲ ಪಂಚಾಯತಿ ಸದಸ್ಯರೊಂದಿಗೆ ಒಳ ಒಪ್ಪಂದ ಮಾಡಿಕೊಂಡು ಗ್ರಾಮ ಪಂಚಾಯತಿಗೆ ಒಳಗೊಂಡಿರುವ ಅಂಗಡಿ ಮಳಿಗೆಗಳು ಹಾಗೂ ಮನೆಯನ್ನು 30 ವರ್ಷಗಳಿಂದ ಒಬ್ಬರಿಗೆ ನೀಡಿ ಅಕ್ರಮವೆಸಗಿದ್ದಾರೆ. ಗ್ರಾಮೀಣ ಅಭಿವೃದ್ಧಿ ಕಾಯ್ದೆ 1973 ರಂತೆ ಪ್ರತಿ ವರ್ಷಕ್ಕೊಮ್ಮೆ ಬಹಿರಂಗವಾಗಿ ಜಾರಿ ಮಾಡಬೇಕು. ಆದರೆ ಯಾವುದೇ ಹಾಜು ಆಗಿಲ್ಲ. ಇದಕ್ಕೆ ಸದರಿ ಅಭಿವೃದ್ಧಿ ಅಧಿಕಾರಿಗೆ ಅನೇಕ ಬಾರಿ ವಿನಂತಿಸಿಕೊಂಡರೂ ನಮ್ಮ ಮನವಿಯನ್ನು ತಿರಸ್ಕರಿಸಿ ಈ ವಿಚಾರದಲ್ಲಿ ಒಳ ಒಪ್ಪಂದ ಮಾಡಿಕೊಂಡು ಗ್ರಾಮ ಪಂಚಾಯತಿ ಸದಸ್ಯರೊಬ್ಬರ ಬಾಡಿಗೆ ಸಹ ಸಮಯಕ್ಕೆ ಸರಿಯಾಗಿ ಪಾವತಿಸಿಲ್ಲ. ಈ ಬಗ್ಗೆ ವಿವರಣೆ ನೀಡುವಂತೆ ಅನೇಕ ಬಾರಿ ಕೇಳಿದರೂ ಸಮರ್ಪಕ ಮಾಹಿತಿಯನ್ನು ನೀಡಿಲ್ಲ. ಸ್ವಚ್ಛತಾ ಪರಿಕರಗಳ ಖರೀದಿಯಲ್ಲಿ ಲಕ್ಷಾಂತರ ರೂಪಾಯಿ ಅಕ್ರಮವೆಸಗಿರುವುದರಿಂದ ಮೇಲಿನ ಅಧಿಕಾರಿಗಳ ತನಿಖೆ ಮಾಡಿಸಿ ಕೂಡಲೇ ಅಮಾನತು ಮಾಡಬೇಕು. ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು 263 ಜನವರಿ ನಿವೇಶನ ರಹಿತರು ಅರ್ಜಿ ಸಲ್ಲಿಸಿದ್ದರೂ ಗ್ರಾಮಠಾಣಾ ವ್ಯಾಪ್ತಿಯಲ್ಲಿ ನಿವೇಶನಗಳು ಲಭ್ಯವಿದ್ದರೂ ನಿವೇಶನ ರಹಿತರಿಗೆ ನಿವೇಶನವನ್ನು ಹಂಚಿಕೆ ಮಾಡದೆ ಇವರ ಮೇಲೆ ಗಂಭೀರ ಆಪಾದನೆ ಇರುತ್ತದೆ. ಇತ್ತೀಚೆಗೆ ಇದೇ ತಳಗವಾರ ಗ್ರಾಮದ ಒಬ್ಬರ ಹೆಸರಿನ ಮೇಲೆ ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರೊಬ್ಬರು ಹೇಳಿದಂತೆ ನಿವೇಶನವನ್ನು ಬೇರೊಬ್ಬರಿಗೆ ಖಾತೆ ಮಾಡಿಕೊಟ್ಟು ಅಕ್ರಮವೆಸಗಿರುತ್ತಾರೆ. ಇದರ ಬಗ್ಗೆ ತನಿಖೆಯಾಗಬೇಕು ಎಂದು ಹೇಳಿದರು. ಪ್ರತಿಭಟನೆಯ ವಿಷಯ ತಿಳಿದ ತಕ್ಷಣ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ರವರು ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿದ ನಂತರ ಪ್ರತಿಕ್ರಿಯಿಸಿದ ಅವರು ಮನವಿಯಲ್ಲಿ ತಿಳಿಸಿರುವ ಎಲ್ಲಾ ವಿಷಯಗಳ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸಿ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಲಾಗುವುದು ಎಂದು ಭರವಸೆ ನೀಡಿದರು. ಪ್ರತಿಭಟನೆಯಲ್ಲಿ ಪುಟ್ಟಣ್ಣ, ಶಿವಣ್ಣ, ವಡ್ಡಹಳ್ಳಿ ಪೃಥ್ವಿರಾಜ್, ಲೋಕೇಶ್, ಸಮಯುಲ್ಲಾ, ಬೀರಪ್ಪ, ಟಿಎಂ ಜೈಪಾಲ್, ರಮೇಶ್, ನಾರಾಯಣಸ್ವಾಮಿ, ವೆಂಕಟರಾಯಪ್ಪ, ದೇವರಾಜ್, ಹೊಸಹಳ್ಳಿ ಚಂದ್ರಶೇಖರ್, ಟಿಕೆ ಶಿವಾನಂದ, ನಾರಾಯಣಪ್ಪ, ಪಾಪಣ್ಣ, ಮಂಜುನಾಥ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಅವ್ರದೇ ಆದ ಜಮೀನು, ಅವ್ರದೇ ಸರ್ಕಾರ, ಅವ್ರದೇ ಸರ್ವೆ ನಂಬರ್ ಅದು ಸರಿನಾ, ಅವ್ರದ್ದು ಇದರಲ್ಲೇ ಓಡಾಡ್ತಂಗೆ. ಅವಾಗ ಇಲ್ಲಿನ ಪೂರ್ವಿಕರು ಊರಿನ ದೊಡ್ಡವರು ಅವತ್ತು ಹೇಳಿದ್ದಾರೆ, ಇನ್ನು ಬೇರೆ ಕಡೆ ಜಾಗ ಕೊಡಿಸ್ತೀವಿ, ನೀವು ಅದನ್ನ ಖಾತೆ ಮಾಡಿಸ್ಕೊಡಿ ಅಂತ. ಅವತ್ತು ದೊಡ್ಡವ್ರ ಮಾತಿಗೆ ಅವ್ರು ಗೌರವ ಕೊಟ್ಟು ಖಾತೆ ಮಾಡಿಸ್ಕೊಡ್ತಾರೆ. ಇನ್ನೊಂದು ಖಾತೆ ಮಾಡ್ಕೊಡೋದು ಹೇಳಿದಾಗ ನಾವು ಮಾಡ್ಕೊಡಲ್ಲ ಹೇಳಿ ಏನಾಗುತ್ತೆ ಮಾಡ್ಕೊಂಡು ಅದು ಅದಕ್ಕೆ ಅವ್ರು ನೋಡಿಕೊಂಡು ಪೈಪ್ ಹೊಡೆದಿದ್ರು. ಸರಿ, ನಾವು ಊರಲ್ಲಿ ಎಲ್ಲರೂ ಬುದ್ಧಿವಾದ ಮಾಡಿ ತಪ್ಪು ಅಂತ ನಾವೆಲ್ಲ ಬುದ್ಧಿವಾದ ಹೇಳಿದ್ವಿ. ಆದರೂ ಕೂಡ ಅದನ್ನೆಲ್ಲ ಕೇಳಿಸ್ಕೊಳ್ಳದೆ ಒಂದು ಸಣ್ಣ ಪೈಪ್ ಹೊಡೆದಿರೋದಕ್ಕೆ ಇವತ್ತು ಎಫ್ಐಆರ್ ಮಾಡಿ ಇವತ್ತು ಅವ್ರ ಜಾಗ ಅದನ್ನು ಹಿಂದೆ ತೆಗಿಬೇಕು. ಅವ್ರ ಜಾಗ ಒತ್ತಡದಿಂದ ಅವರು ಇಲ್ಲಿರೋ ಒಂದು ಒತ್ತಡದಿಂದ PDO ಸಾಹೇಬರು ಏನು ಭ್ರಷ್ಟ ಮಾಡಿದಾರೋ ನಮ್ಗೆ ಗೊತ್ತಿಲ್ಲ. ಪಾಪ ಅವ್ರ ಕೈಗೊಂಬೆ ಥರ ಇವ್ರು ಆಡ್ತಾರೆ. ಅವ್ರ ಕೈಗೊಂಬೆ ಅಂತಲೇ ಇವ್ರು ಆಡ್ತಿರೋದು. ಮತ್ತು ಈಗ ಸುಮಾರು ಜನಕ್ಕೆ ನಮ್ಮೂರಲ್ಲಿ ಸರಿಸುಮಾರು 263 ಅರ್ಜಿಗಳಾಗಿದ್ದಾರೆ ನಿವೇಶನಕ್ಕಾಗಿ. ನಿವೇಶನ ಬೇಕು ಅಂತ ಈಗ ಎಷ್ಟೋ ಕಡುಬಡವ್ರಿಗೆ ನಮ್ಮೂರಲ್ಲಿ SC ಜನಾಂಗ, ST ಜನಾಂಗ, OBC ಕ್ಯಾಸ್ಟು ಅವರೆಲ್ಲ ಜನಾಂಗಗಳು ನಿವೇಶನ ಬೇಕು ಅಂತ ಅರ್ಜಿಗಳು ಹಾಕಿದ್ದಾರೆ. ಖಾಲಿ ನಿವೇಶನ ಗುರುತಿಸಿ ಇದಾವೆ, ನಿವೇಶನ ಎಷ್ಟು ಬೇಕಷ್ಟಿದ್ದಾವೆ ಖಾಲಿ ಸರ್ಕಾರದ್ದು ಅದೆಲ್ಲ ಇದೆ, ಸರ್ಕಾರಿ ಜಾಗ ಇದೆ, ಒತ್ತುವರಿ ಮಾಡ್ಕೊಂಡಿದ್ದಾರೆ. ಇಲ್ಲ ಮಂಜೂರು ಮಾಡಿಸ್ಕೊಂಡು ಮಾಡಬೇಕು ಸರ್. ಇನ್ನೂ ಬಂದಿಲ್ಲ, ದಾಖಲೆ ಕೊಡಲಿಲ್ಲ. ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅದನ್ನೇ ಒಂದು ಇನ್ನೊಬ್ಬರು ಮಾರ್ಕೊಂಡಿದ್ದಾರೆ, ಅದು ಒಂದಿದೆ. ಮತ್ತು ಇಲ್ಲಿ ಹೆಂಡತಿ ಆಗಿದ್ರೆ ಗಂಡ ಬಂದು ಅಧಿಕಾರ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ವಸೂಲಿ ಮಾಡಿದ್ದಾರೆ, ಒಂದು 40 ತಗೊಂಡಿದ್ದಾರೆ ಈ ಸೊತ್ತಿಗಾಗಿ. ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರೇ ಬ್ರೋಕರ್ಗಳ ಥರ ಆಡ್ತಾ ಇದ್ದಾರೆ. ತನಿಖೆ ಮಾಡಬೇಕು. ಈಗ ತಳಗವಾರ ಗ್ರಾಮ ಪಂಚಾಯತಿ ಈಗ ಪ್ರತಿಭಟನೆ ನಡೆಸ್ತಾ ಇರೋದು ಏನು ಮಾಡ್ತಾ ಇದ್ದಾರೋ ಅದಕ್ಕೆ ಸೂಕ್ತವಾದ ಕಾರಣಗಳನ್ನು ಹುಡುಕಿ ಗ್ರಾಮ ಪಂಚಾಯತಿ ಮಳಿಗೆಗಳನ್ನು ಕೂಡಲೇ ಹರಾಜು ಮಾಡಬೇಕು ಅಂತ ನಿಯಮಾನುಸಾರ ಏನಿದೆ ನಾನು ಇವಾಗ ಇನ್ಸ್ಪೆಕ್ಷನ್ ಮಾಡ್ಕೊಂಡಿದ್ದೀನಿ. ಇದಾಗಿದೆ ಆ ಅಕ್ರಮಗಳಲ್ಲಿ ಭಾಗಿಯಾಗಿರುವ ಭ್ರಷ್ಟ PDOರವರನ್ನು ಅಮಾನತುಪಡಿಸಬೇಕು ಅಂತ ಹೇಳಿದ್ದಾರೆ. ಏನು ಅಕ್ರಮ ಆಗಿದೆ ಅಂತ ಅದನ್ನು ತನಿಖೆ ಮಾಡಿಸ್ಬೇಕು. PDO ಗ್ರಾಮ ಪಂಚಾಯತಿ ಪರಿಶಿಷ್ಟ ಜಾತಿಗೆ ಸೇರಿದ ನಾರಾಯಣಸ್ವಾಮಿ ಅವ್ರ ಮೇಲೆ ಸುಳ್ಳು ದೂರನ್ನು FIR ಮಾಡಿಸಿದ್ದಾರೆ ಅಂತ ಹೇಳ್ತಾರೆ. ಅದನ್ನು ಬೇಕಾದ್ರೆ ಪರಿಶೀಲನೆ ಮಾಡ್ತೀನಿ. ನಮಗೆ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಲಭ್ಯವಿರೋ ನಿವೇಶನ ಕೊಡೋದಕ್ಕೆ ಅದಕ್ಕೆ ಸೂಕ್ತ ಒಂದು ನಿಯಮಾನುಸಾರ ಕ್ರಮ ಕೈಗೊಳ್ಳಬೇಕು, ಇದರಿಂದ ಹೋಗಬೇಕು. ಯಾಕಂದರೆ ನಮ್ಮ ಪಂಚಾಯತ್ ರಾಜ್ ಇಲಾಖೆಯಿಂದ ಆಯುಕ್ತಾಲಯದಿಂದ ಅದನ್ನು ಬಂದರೆ ಮಾತ್ರ ನಾನು ನಿವೇಶನ ಕೊಡೋಕ್ಕೆ ಸಾಧ್ಯ ಇದೆ. ಅದನ್ನು ಬೇಕಾದ್ರೆ ತನಿಖೆ ಮಾಡಬಹುದು. ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಅಂತೇಳಿ PDO ಮೇಲೆ ಆರೋಪ ಮಾಡ್ತಾರೆ, ಅದನ್ನು ತನಿಖೆ ಮಾಡ್ತೀನಿ. ಆಮೇಲೆ ಪಂಚಾಯಿತಿ
ಗ್ರಾಮ ಪಂಚಾಯತ್ ಅಧ್ಯಕ್ಷರ ಪತಿ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಗುತ್ತಿಗೆ ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೆ ಅಂತೇಳಿ ಅದನ್ನು ಬೇಕಾದ್ರೆ ಪರಿಶೀಲನೆ ಮಾಡಿ ಏನೇನು ಬೇಡಿಕೆಗಳು ಕೊಟ್ಟಿರೋದು ಅದನ್ನು ಗ್ರಾಮಸ್ಥರೆಲ್ಲ ಕೊಟ್ಟಿದ್ದಾರೆ, ಅದನ್ನು ಪರಿಶೀಲನೆ ಮಾಡಿ ನಿಯಮಾನುಸಾರ ಕ್ರಮ ತೆಗೆದುಕೊಳ್ಳಿ. ಲಂಚ ಪಡೆದು ಮಾಡ್ಕೊಡ್ತಾ ಇದ್ದಾರೆ ಅಂತ ಆರೋಪ ಇದೆಯಲ್ಲ. ಲಂಚ ಪಡಿತಾ ಇದೆ, ಖಂಡಿತ ಅದನ್ನ ಯಾರು ಕೊಡ್ತಾರೋ ಅವರೇ ಅದು ಪುರಾವೆ ಬೇಕಲ್ವಾ? ಲಂಚದ ಆರೋಪ ಗ್ರಾಮ ಪಂಚಾಯತ್ 20,000 ಲಂಚ ಪಡಿತಾ ಇದ್ದಾರೆ, ದಯವಿಟ್ಟು ಲೋಕಾಯುಕ್ತಕ್ಕೆ ಹಿಡ್ಕೊಡಿ. ಆ ರೀತಿ ಲಂಚ ಪಡೆದರೆ ಲೋಕಾಯುಕ್ತಕ್ಕೆ ಹಿಡ್ಕೊಡಿ. ಒಂದು ಆ ರೀತಿ ಪಂಚಾಯಿತಿಯಲ್ಲಿ ಏನನ್ನ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರೆ ಖಂಡಿತ ನನಗೆ ಆಫೀಸ್ಗೆ ಗಮನಕ್ಕೆ ತಂದರೆ ನಾನು ಕ್ರಮ ತಗೊಳ್ತೀನಿ. ಆಯ್ತು. ಈ ದಿನ ನಾವು ತಳವಾರ ಗ್ರಾಮ ಪಂಚಾಯತಿ ಮುಂದೆ ತಳವಾರ ಗ್ರಾಮ ಪಂಚಾಯತಿ ದುರಾಡಳಿತ ವಿರುದ್ಧ ಪ್ರತಿಭಟನೆ ಮಾಡಲು ನಾವೆಲ್ಲೆಲ್ಲ ಇವತ್ತೆಲ್ಲೆಲ್ಲ ಬಂದಿದ್ದೀವಿ. ನಮ್ಮ ಗ್ರಾಮಸ್ಥರು, ನಮ್ಮ ಗ್ರಾಮ ಪಂಚಾಯತಿಯ ಗ್ರಾಮಸ್ಥರು ಎಲ್ಲ ಇವತ್ತಿಲ್ಲಿದ್ದಾರೆ. ನಾವು ಇಲ್ಲಿ ಮಾಡ್ತಿರೋ ಮುಖ್ಯ ಉದ್ದೇಶ ಏನಂದರೆ PDO ಅವರು ನಮ್ಗೆ ಸ್ಪಂದನೆ ಕೊಡ್ತಿಲ್ಲ, ಸ್ಪಂದನೆ ಮಾಡ್ತಾ ಇಲ್ಲ. ಯಾವೊಂದು ಮೇಲಿನ ಅಧಿಕಾರಿಗೂ ಮನವಿನ ಅವ್ರು ಸ್ವೀಕಾರ ಮಾಡ್ತಾ ಇಲ್ಲ, ಯಾವೊಂದು ಶಾಸಕರ ಮನವಿಗಳನ್ನ ತಿರಸ್ಕಾರ ಮಾಡ್ತಿದ್ದಾರೆ, ಯಾರ ಮಾತನ್ನು ಅವ್ರು ಕೇಳ್ತಾ ಇಲ್ಲ. ಇಲ್ಲಿರೋ ಗ್ರಾಮ ಪಂಚಾಯತಿ ಸದಸ್ಯರ ಮಾತು ಅವ್ರು ಕೇಳಿ ಇಲ್ಲಿ ಡಿಕ್ಟೇಟರ್ಶಿಪ್ ಥರ ಅವ್ರು ಅಧಿಕಾರ ಮಾಡ್ತಾ ಇದ್ದಾರೆ. ನಾವು ಯಾವುದೇ ಒಂದು ಕಷ್ಟ ಹೇಳ್ಕೊಂಡೋದ್ರು ಕೂಡ ಅವ್ರು ನಮ್ಗೆ ಸ್ಪಂದನೆ ಮಾಡ್ತಾ ಇಲ್ಲ. ಈ ನಮ್ಮ ಗ್ರಾಮದಲ್ಲಿ ಇವತ್ತು 30 ವರ್ಷಗಳಿಂದ ಯಾವುದೇ ಸರ್ಕಾರಿ ಮಳಿಗೆಗಳು ಹರಾಜು ಮಾಡಿಲ್ಲ. 1973ರ ಕಾಯ್ದೆಯಂತೆ ಪ್ರತಿ 3 ವರ್ಷಕ್ಕೊಮ್ಮೆ ಹರಾಜು ಕರಿಬೇಕು ಬಹಿರಂಗವಾಗಿ. ಬಟ್ ಇದುವರೆಗೂ ಯಾವುದೂ ಅದು ಆಗಿಲ್ಲ. ಇವತ್ತು ನಾವು ಅದರ ಪ್ರಕಾರವಾಗಿ ನಾವು ಎಷ್ಟೋ ಒಂದು ಮನವಿಗಳು ಸಲ್ಲಿಸಿದ್ರು ಅದನ್ನು ತಿರಸ್ಕಾರ ಮಾಡಿದ್ರು. ಸಾಹೇಬರಿಗೆ ನಾವು ಮನವಿ ಕೊಟ್ವಿ, ಅವರು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ಅವರು ರಿಪೋರ್ಟ್ ಹಾಕ್ಕೊಟ್ರು, ಏನು ಕಾನೂನು ಕ್ರಮ ವಹಿಸಿ ಅದೇನಿದೆಯೋ ಅದು ಮಾಡಿರಿ ಅಂತ. ಬಟ್ ಅವರು ಅದನ್ನೂ ತಿರಸ್ಕಾರ ಮಾಡಿದ್ರು. ನಮ್ಮ ಸಚಿವರ ಬಳಿ ನಾವು ತೊಗೊಂಡೋದ್ವಿ ಈ ಕಷ್ಟ. ಅವರು ಹೇಳಿದ್ರು ಕೂಡ ಅವ್ರ ಮಾತಿಗೂ ಇವ್ರು ಬೆಲೆ ಕೊಡ್ತಾ ಇಲ್ಲ. ಅದಕ್ಕೆ ನಾವು ಅದರ ವಿರುದ್ಧವಾಗಿ ಇವತ್ತು ಅವರು ಮಾಡ್ತಾ ಇರೋ ಒಂದು ಅಧಿಕಾರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆ ಇಲ್ಲಿ ಮಾಡ್ತಾ ಇದ್ದೀವಿ. ಕೆರೆ ಅಂಗಳದಲ್ಲಿ ಸುಮಾರು 15 ಲಕ್ಷ ರೂಪಾಯಿ ಇದು ಹೂಳೆತ್ತಿರುವುದಂತ ಹೇಳ್ಬಿಟ್ಟು ಬಿಲ್ಗಳು ಮಾಡ್ಕೊಂಡಿದ್ದಾರೆ. ಅದನ್ನು ಯಾವುದು ಡಾಕ್ಯುಮೆಂಟ್ಸ್ ಅವ್ರು ಕೊಡ್ತಾ ಇಲ್ಲ ಕರೆಕ್ಟಾಗಿರೋದು. ಈಗ ಒಂದು ಗ್ರಾಮ ಪಂಚಾಯತಿಯಲ್ಲಿ ಹೊಸಳ್ಳಿ ಅಂತ ನಮ್ಮ ತಳವಾರ ಗ್ರಾಮ ಪಂಚಾಯತಿಯಲ್ಲಿ ಒಂದು ಊರು, ಆ ಊರಲ್ಲಿ ಪಾಪ ಅವ್ರ ಜಾಗದಲ್ಲಿ ತೊಗೊಂಡೋಗಿ ರೋಡ್ನ ಮಾರಿ ಡ್ರೈನ್ನ ಮಾಡಿ ಆ ಸರ್ಕಾರಿ ಜಾಗವನ್ನು ಬೇರೆಯವ್ರಿಗೆ ಒತ್ತುವರಿ ಮಾಡಿಕೊಟ್ಟಿದ್ದಾರೆ. ಇವರೇ ಅಧಿಕಾರಿ ಆಗಿರೋರು ಇವರೇ ಮಾಡಿಕೊಟ್ಟಿದ್ದಾರೆ. ಇಂಥ ಭ್ರಷ್ಟ ಅಧಿಕಾರಿಯನ್ನು ಅಮಾನತುಗೊಳಿಸಬೇಕು ನಮ್ಮ ಗ್ರಾಮ ಪಂಚಾಯತಿಯಿಂದ. ಇದು ನಮ್ಮ ಬೇಡಿಕೆ. ಸರ್ಕಾರಿ ಮಳಿಗೆಗಳನ್ನ ಕೂಡಲೇ ಹರಾಜು ಕರಿಬೇಕು, ಇದು ನಮ್ಮ ಬೇಡಿಕೆ. ಆಗ ಆಯಿತು ನಾನು ಮಾಡ್ತೀನಿ ಅಂತ ಹೇಳ್ತಾರೆ, ಅದನ್ನು ಮಾಡಲ್ಲ. ಯಾರಿಗೆ ಉತ್ತರ? ಯಾರಿಗೂ ಗಮನಕ್ಕೂ ಬಂದಿಲ್ಲ. ಅವರಷ್ಟಿಗೆ ಅವರೇ ಮಾಡ್ಕೊಂಡಿದ್ದಾರೆ. ಏನಾದರೂ ಇದ್ದರೆ ಅವರು ಖಚಿತಪಡಿಸ್ಲಿ, ಇಲ್ಲಿ ಪ್ರೂಫ್ ಕೊಡಲಿ ನಾವು ಹೇಳಿದ್ದೀವಿ ಅಂತಂದರೆ ಯಾರನ್ನ ಗಮನಕ್ಕೂ ಬಂದಿಲ್ಲ. ಇಲ್ಲಿ ನಮ್ಮ ಗ್ರಾಮ ಅವ್ರ ಗಂಡಂದಿರು ಬಂದರೂ ಇಲ್ಲ ಅಧಿಕಾರ ಮಾಡ್ತಿದ್ದಾರೆ. ಅದೊಂದು ಲೋಪ. ನಾವೇನಾದರೂ ಗ್ರಾಮ ಪಂಚಾಯತಿಯಲ್ಲಿ ಮಾತಾಡಿದ್ರೆ ಅಧ್ಯಕ್ಷರ ಪರವಾಗಿ ಅವ್ರ ಗಂಡ ನಿಂತ್ಕೊಂಡು ಮಾತಾಡ್ತಾರೆ. ಇದೇನಿಲ್ಲಿ ತಳವಾರಲ್ಲಿ ಪ್ರಜಾಪ್ರಭುತ್ವದ ಪ್ರಕಾರ ನಡೀತಿದೆಯಾ ಅಥವಾ ಡಿಕ್ಟೇಟರ್ಶಿಪ್ ನಡೀತಿದೆಯಾ? ಅದಕ್ಕೆ ವಿರುದ್ಧವಾಗಿ ಇವತ್ತಿಲ್ಲಿ ಪ್ರತಿಭಟನೆ ಮಾಡ್ತಿದ್ದೀವಿ. ನಾವು ಶಾಂತಿಯುತವಾಗಿ ನಾವು ಮಾಡ್ತಿದ್ದೀವಿ. ನಮ್ಮ ಮನವಿಗಳನ್ನು ಸಾಹೇಬರು ಬಂದು ಸ್ವೀಕಾರ ಮಾಡಬೇಕು. ಅದುವರೆಗೂ ನಾವು ಇಲ್ಲಿಂದ ಎದ್ದೇಳೋದಿಲ್ಲ. ಪವಿತ್ರ ಅಂತ ನಮ್ಮೂರ ಗ್ರಾಮ ಪಂಚಾಯತ್ ಸದಸ್ಯರು, ಪವಿತ್ರ ಅಂತ ನಮ್ಮೂರ ಗ್ರಾಮ ಪಂಚಾಯತ್ ಸದಸ್ಯರು. ಅವ್ರ ಗಂಡನ ಹೆಸರೇನೋ ನನಗೆ ಗೊತ್ತಿಲ್ಲ, ಅವ್ರ ಗಂಡ ಹೆಸರೇನು ಅಂತ. ಅವರು ಇಲ್ಲಿ ಅಧಿಕಾರ ಇದು ಮಾಡ್ತಾರೆ. ಬೇಕಾದರೆ ವಿಡಿಯೋ ಬೇಕಾದರೆ ಅಲ್ಲಿ ನೀವು ಹಿಂದೆ ತಿರುಗಿ ವಿಡಿಯೋ ಮಾಡ್ಬೋದು. ಅಲ್ಲಿ ಮಾಡ್ತಾ ಇದ್ದಾರೆ, ಅದನ್ನು ವಿಡಿಯೋ ಮಾಡಿ, ನೀವು ಮಾಧ್ಯಮ ಮಿತ್ರರು ಅದನ್ನು ವಿಡಿಯೋ ಮಾಡಿ. ಅವರು ಅಧಿಕಾರ ಇಲ್ಲಿ ಸ್ವೀಕಾರ ಮಾಡ್ತಾರೆ. ಇನ್ನೊಂದು ಸಮೀನಾ ಸುಲ್ತಾನ್ ಅಂತ ಅವ್ರ ಅಧ್ಯಕ್ಷರು ಇಲ್ಲಿ, ಅವ್ರ ಗಂಡ ಬಂದು ಇಲ್ಲಿ ಬೆಳ್ಳಿಟ್ಟಿ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತಲೇ ನಾವು ಇವತ್ತು ಇಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. TM ಜಯಪಾಲ ಹಾಗೂ ರಾಜ್ಯ ಸಂಚಾಲಕರು ಮಹಾನಾಯಕ ಡಾಕ್ಟರ್ BR ಅಂಬೇಡ್ಕರ್ ಸೇವಾ ಸಮಿತಿ ನಾವು ಈ ದಿನ ಸತ್ಯಾಗ್ರಹ ಪ್ರತಿಭಟನೆ ಮಾಡುತ್ತಿರುವುದು ಇದೇ ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಜೋಡಿ ಹೊಸಳ್ಳಿ ಗ್ರಾಮದ ರಿಜಿಸ್ಟರ್ ಬುಕ್ಕಿನ ಕ್ರಮ ಸಂಖ್ಯೆ 166, ಮನೆ ನಂಬರ್ 357 ಮತ್ತು 375ರ ಡಿಮ್ಯಾಂಡ್ ರಿಜಿಸ್ಟರ್ ಪ್ರತಿ ಹಾಗೂ ಹೌಸ್ ಲಿಸ್ಟು ಎಲ್ಲ ಕೇಳಿದರೆ ನಮ್ಮ ಪಂಚಾಯತಿಲಿ ಇಲ್ಲ ಅಂತ ಬಾಯಿ ಮಾತಿನಲ್ಲಿ ಹೇಳ್ತಾ ಇದ್ದಾರೆ. ಯಾವುದೇ ವಿಧವಾಗಿ ಇವ್ರಿಗೆ ದಾಖಲಾತಿ ಕೊಡ್ತಾ ಇಲ್ಲ. ಇವರ ಭೂಮಿಯನ್ನು ಇವ್ರ ಗ್ರಾಮದಲ್ಲಿ ವಾಸ ಇಲ್ಲದ ಕಾರಣದಿಂದ ಇವರ ಭೂಮಿಯನ್ನು ರಸ್ತೆ ಮಾಡಿ ಮತ್ತೆ ಬೇರೆಯವರಿಗೆ ಒತ್ತುವರಿ ಮಾಡಿ ದಾಖಲಾತಿಗೆ ಅವ್ರು ಕೊಟ್ಟು ಮೂಲ ಬಾಲಕರಿಗೆ ದಾಖಲಾತಿ ಕೊಡ್ತಾ ಇಲ್ಲ. ಇವರು ಸುಮಾರು 6 ತಿಂಗಳಿನಿಂದ ಇಡೀ ಗ್ರಾಮ ಪಂಚಾಯತಿ ಅಧಿಕಾರಿಗಳು ತಿರುಗಾಡಿಸ್ತಾ ಇದ್ದಾರೆ. ಈಗಾಗಲೇ ಇದ್ರ ಬಗ್ಗೆ ಲೋಕಾಯುಕ್ತನಲ್ಲಿ ಸಹ ಕೇಸ್ ಆಗಿದೆ ಹಾಗೂ EO CO ಹತ್ರ ಸಹ ಮನವಿ ಆಗಿದೆ. ಮನವಿ ಆದರೂ ಸಹ ಇದುವರೆಗೂ ಏನು ಇದಕ್ಕೆ ಉತ್ತರ ಸಿಗ್ತಾ ಇಲ್ಲ. ಆದ್ದರಿಂದ ನಾವು ಧರಣಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ.